ಹಾಯ್ ಎಲ್ರಿಗೂ ನಮಸ್ಕಾರ. ಇವತ್ತಿನ ದಿನ ನಾವು ಗರ್ಭ ಸಂಸ್ಕಾರ ಪುಸ್ತಕದ ಅಧ್ಯಾಯ 11 ನೋಡೋಣ. ಯಾರು ಈ ಹಿಂದಿನ 10 ಅಧ್ಯಾಯಗಳನ್ನು ನೋಡಿಲ್ಲ, ಹೋಗಿ ಆ ವಿಡಿಯೋಗಳನ್ನು ನೋಡಿ ನಂತರ ಈ ವಿಡಿಯೋವನ್ನು ನೋಡೋದ್ರಿಂದ ನಿಮಗೆ ಗರ್ಭ ಸಂಸ್ಕಾರದ ಬಗ್ಗೆ ಒಂದು ಸಂಪೂರ್ಣವಾದ ತಿಳುವಳಿಕೆ ಬರುತ್ತೆ. ಈಗ ಬನ್ನಿ ಅಧ್ಯಾಯ 11 ಶುರು ಮಾಡೋಣ. ಅಧ್ಯಾಯ 11 ಪ್ರತಿ ಸಂತಾನ ಸಂತ ಸಂತಾನ. ಪ್ರಕೃತಿಯ ಇಚ್ಛೆಯೊಂದಿಗೆ ಹೊಂದಿಕೊಳ್ಳಿ. ಮನುಷ್ಯ ಯಾವಾಗಲೂ ತನ್ನ ಇಚ್ಛೆಯಂತೆ ಎಲ್ಲ ನಡಿಬೇಕು ಅಂತ ಅನ್ಕೋತಾನೆ. ಆ ಥರ ನಡೆಯದೇ ಇದ್ದಾಗ ಅವನು ದೇವರನ್ನು, ಪ್ರಕೃತಿಯನ್ನು ಶಪಿಸ್ತಾನೆ. ಆ ರೀತಿ ನಾವು ಎಷ್ಟು ಬಾರಿ ಮಾಡಿದ್ದೀವಿ ಅನ್ನೋದನ್ನು ಯೋಚಿಸಿ ಮತ್ತು ನಿಜವಾಗಿಯೂ ನಾವು ಅಂದ್ಕೊಂಡಿದ್ದು ಆಗದೇ ಇದ್ದಾಗ ನಮ್ಮ ಜೀವನ ಅಲ್ಲಿಗೆ ಮುಕ್ತಾಯವಾಗುತ್ತಾ ಅನ್ನೋದನ್ನು ಸಹ ನಾವು ಯೋಚಿಸಬೇಕಾಗುತ್ತೆ. ಈಗ ಎಕ್ಸಾಂಪಲ್ ಹೇಳಬೇಕಾದ್ರೆ ತುಳಸಿದಾಸರ ಬಗ್ಗೆ ನೀವು ಸಹ ಕೇಳಿರ್ಬೋದು. ಇವರು ಶ್ರೀರಾಮನ ಮಹಾಭಕ್ತರು ಮತ್ತು ರಾಮಚರಿತ ಮಾನಸದ ಕರ್ತೃ ಸಹ ಇವರು ಆಗಿದ್ದಾರೆ. ಇವರು ಸಾಮಾನ್ಯ ಮಗುವಿನಂತೆ ಹುಟ್ಟಲಿಲ್ಲ. ಏಕೆಂದರೆ ನಾರ್ಮಲ್ ಆಗಿ ಎಲ್ಲ ಮಕ್ಕಳು 9 ತಿಂಗಳು 10 ತಿಂಗಳಿಗೆ ಡೆಲಿವರಿ ಆಗುತ್ತೆ. ಆದರೆ ಇವರು 12 ತಿಂಗಳು ತಾಯಿಯ ಗರ್ಭದಲ್ಲಿ ಇದ್ದರು ಮತ್ತು ಆರೋಗ್ಯವಾಗಿ ಇದ್ದರು. ತಾಯಿ ಗರ್ಭದಲ್ಲಿರುವಾಗಲೇ ಇವರಿಗೆ ಹಲ್ಲುಗಳು ಕಾಣಿಸ್ತಾ ಇದ್ವು. ಇವು ಅಸಹಜ ಲಕ್ಷಣಗಳಾಗಿದ್ವು. ಮತ್ತು ಇನ್ನೊಂದು ಪ್ರಾಬ್ಲಮ್ ಇವ್ರ ಜೀವನದಲ್ಲಿ ಏನು ಅಂದರೆ, ಇವರು ಹುಟ್ಟಿದ ಮರುದಿನವೇ ಅವರ ತಾಯಿ ತೀರಿ ಹೋಗ್ತಾರೆ. ಇದರಿಂದಾಗಿ ಅವರ ತಂದೆ ಜಾತಕವನ್ನು ಜ್ಯೋತಿಷಿಗಳಿಗೆ ತೋರಿಸಿದಾಗ ಅವರು ಅವರ ತಾಯಿಯ ಸಾವಿಗೆ ಈ ತುಳಸಿದಾಸರೇ ಕಾರಣ, ಈ ಮಗು ಅನಿಷ್ಟ ಮಗು ಎಂದು ಹೇಳಿದ್ದರಿಂದ ಅವರ ತಂದೆ ಅವರ ತಾಯಿಯ ಅವಳ ಹೆಂಡತಿಯ ಸಾವು ಮತ್ತು ಜ್ಯೋತಿಷಿಯ ಭವಿಷ್ಯವನ್ನು ಕೇಳಿ ಅವರ ಮಗುವನ್ನು ತ್ಯಜಿಸ್ತಾರೆ. ಆದರೆ ಈ ಯೋಚನೆಗಳನ್ನೆಲ್ಲ ಬಿಟ್ಟು ತುಳಸಿದಾಸರ ತಂದೆ ಅವರನ್ನು ಮಗನಾಗಿ ಸ್ವೀಕರಿಸಿದ್ದರೆ ಇಂಥ ಮಹಾನ್ ವ್ಯಕ್ತಿಗೆ ತಂದೆಯಾಗಿರುತ್ತಿದ್ದರು. ಅದೃಷ್ಟವಂತ ಮಗನಿಗೆ ತಂದೆಯಾಗಿರುತ್ತಿದ್ದರು. ಆದರೆ ಅವರು ಈ ಮಗುವನ್ನು ತ್ಯಜಿಸಿದರು. ಹೀಗೆಯೇ ಕಬೀರದಾಸರ ಬಗ್ಗೆಯೂ ಸಹ ನೀವು ಕೇಳಿರಬಹುದು. ದಾಸರನ್ನು ಸಹ ಅವರ ತಂದೆ ತಾಯಿಯರು ತ್ಯಜಿಸಿ ಕಾಶಿಯ ಲಹರ್ತಾರ ಕೊಳದ ದಡದಲ್ಲಿ ಬಿಟ್ಟು ಹೋಗಿದ್ದರು. ಇವರು ನೀರು ಮತ್ತು ನೀಮಾ ಎಂಬ ನೇಕಾರ ದಂಪತಿಗಳಿಗೆ ಸಿಕ್ಕಿದ್ದರು. ಹೀಗೆಯೇ ಕುಂತಿಕರ್ಣನನ್ನು ತ್ಯಾಗ ಮಾಡಿದ ಕತೆ ಎಲ್ಲರಿಗೂ ನಿಮಗೆ ಗೊತ್ತೇ ಇದೆ. ಆದರೂ ಸಹ ಮಹಾವೀರ ಮಹಾದಾನಿ ಕರ್ಣ ಎಂದು ಪ್ರಸಿದ್ಧ ಆದ ಕರ್ಣನು. ಆದರೆ ಅವನ ತಾಯಿ ಅವನನ್ನು ಸ್ವೀಕರಿಸಿದ್ದ ಕಾರಣ ಅವನು ಅನೇಕ ತೊಂದರೆಗಳನ್ನು ಎದುರಿಸಬೇಕಾಯಿತು. ಆದರೂ ಅವನು ಇತಿಹಾಸದಲ್ಲಿ ಮಹಾದಾನಿ ಎಂದು ದಾಖಲೆಯನ್ನು ಮಾಡಿದ. ಇದೇ ರೀತಿಯಲ್ಲಿ ತತ್ವಜ್ಞಾನಿ ಅಷ್ಟಾವಕ್ರನ ಬಗ್ಗೆಯೂ ಸಹ ನೀವು ಕೇಳಿರಬಹುದು. ಅಷ್ಟಾವಕ್ರನ ದೇಹವು 8 ಅಂಗಗಳಿಂದ ವಿಕೃತವಾಗಿತ್ತು. ಇದರಿಂದಾಗಿ ಅವನ ತಂದೆಗೆ ಅವನ ಮೇಲೆ ನಕಾರಾತ್ಮಕ ಭಾವನೆ ಇತ್ತು, ಕೋಪವಿತ್ತು. ಆದರೆ ದಂತಕಥೆಯ ಪ್ರಕಾರ ಅಷ್ಟಾವಕ್ರನ ತಂದೆ ಅಷ್ಟಾವಕ್ರನು ಗರ್ಭದಲ್ಲಿದ್ದಾಗ ತಂದೆ ಕೋಪದಿಂದ ಅವನಿಗೆ ವಿಕೃತನಾಗುವಂತೆ ಶಾಪ ಕೊಟ್ಟಿದ್ದನು. ಮುಂದೆ ಅವನು ಜ್ಞಾನದ ಉತ್ತುಂಗವನ್ನು ತಲುಪಿದರು. ಅಷ್ಟಾವಕ್ರನನ್ನು ಜನಕ ರಾಜನು ತನ್ನ ಗುರುವನ್ನಾಗಿ ಮಾಡಿಕೊಂಡನು. ಹಾಗಾಗಿ ಯಾರನ್ನೂ ನಾವು ನೆಗ್ಲೆಕ್ಟ್ ಮಾಡಬಾರ್ದು, ನಮ್ಮ ಇಚ್ಛೆಯಂತೆಯೇ ಇರಬೇಕು ಅಂತ ಅಂದ್ಕೊಳ್ಬಾರ್ದು. ಪ್ರತಿ ಸಂತಾನವೂ ಸಂತ ಸಂತಾನವೇ ಆಗಿರುತ್ತೆ. ಹಾಗಾಗಿ ಸ್ವಂತ ಮಕ್ಕಳ ಬಗ್ಗೆ ಮತ್ತು ದೇವರ ದೈವಿಕ ಯೋಜನೆಯ ಬಗ್ಗೆ ನಾವು ತಿರಸ್ಕಾರ ಭಾವನೆಯನ್ನು ಹೊಂದಬಾರ್ದು. ಎಲ್ಲರೂ ನಾವು ಸಮಾಜದಲ್ಲಿ ಪ್ರತಿಯೊಬ್ಬ ತಂದೆ ತಾಯಿಯೂ ಸಹ ಒಳ್ಳೆ ಮಗುನೇ ಹುಟ್ಟಬೇಕು, ಒಳ್ಳೆ ರೀತಿಯಲ್ಲಿ ಬುದ್ಧಿವಂತ ಆರೋಗ್ಯವಂತ ಮಗುನೇ ಹುಟ್ಟಬೇಕು ಅಂತ ಅಂದ್ಕೊಳ್ತೀವಿ. ಆದರೆ ದೇವರ ಯೋಜನೆ ಹೇಗಿರುತ್ತೋ ಹಾಗಾಗುತ್ತೆ. ಹಾಗಾಗಿ ಒಂದು ವೇಳೆ ದೈಹಿಕ ಅಂಗವೈಕಲ್ಯ ಮತ್ತು ಮಾನಸಿಕ ದೌರ್ಬಲ್ಯದಿಂದ ಜನಿಸಿದರೂ ಸಹ ಆ ಮಗುವನ್ನು ನಾವು ಸ್ವೀಕರಿಸುವಂಥ ಭಾವನೆ, ಆತ್ಮವಿಶ್ವಾಸ ನಮ್ಮಲ್ಲಿ ಬೆಳೆಸ್ಕೊಳ್ಬೇಕು. ಗರ್ಭದಲ್ಲಿದ್ದಾಗಲೇ ಪ್ರತಿ ಮಗುವೂ ಸಹ ಸಂತ ಸಂತಾನ, ಪ್ರತಿ ಸಂತಾನವೂ ಸಹ ಸಂತ ಸಂತಾನ. ಗರ್ಭ ಸಂಸ್ಕಾರ ಪುಸ್ತಕದ ಅಧ್ಯಾಯ 11 ಏನು ಹೇಳುತ್ತೆ ಅಂದರೆ, ಪ್ರತಿ ಸಂತಾನವೂ ಸಹ ಸಂತ ಸಂತಾನವಾಗಿದೆ. ದೇವರ ಇಚ್ಛೆ ಏನಿದೆ ಅದರ ವಿರುದ್ಧವಾಗಿ ನಾವು ಹೋಗಬಾರ್ದು. ದೇವರ ಇಚ್ಛೆ ಯಾವಾಗಲೂ ಕರೆಕ್ಟಾಗೇ ಇರುತ್ತೆ. ನಾವು ನಮ್ಮ ಮೂಗಿನ ನೇರಕ್ಕೆ ನೋಡುವುದನ್ನು ಬಿಡಬೇಕು. ನಮಗೆ ದೇವರು ಏನು ಕೊಡ್ತಾನೋ ಅದನ್ನು ಈ ಗರ್ಭ ಸಂಸ್ಕಾರದ ವಿಷಯದಲ್ಲಿ ಅಷ್ಟೇ ಅಲ್ಲ, ಪ್ರೆಗ್ನೆನ್ಸಿ ವಿಷಯದಲ್ಲಿ ಅಷ್ಟೇ ಅಲ್ಲ, ಜೀವನದಲ್ಲಿಯೂ ಸಹ ದೇವರ ಇಚ್ಛೆಯನ್ನು ನಾವು ಒಪ್ಪಿಕೊಂಡು ಸಹಜವಾಗಿ ನಮ್ಮ ಜೀವನವನ್ನು ಬಿಟ್ಟಿದ್ದೆ ಆದರೆ ನಮಗೆ ಒಳ್ಳೆಯದೇ ಆಗುತ್ತೆ ಅನ್ನೋದು ಈ ಅಧ್ಯಾಯದ ಅಂಶವಾಗಿದೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.